ಹಾಯ್ ಹಲೋ ಫ್ರೆಂಡ್ಸ್, ಮೈ ಸ್ಟೈಲ್ ಮಂಜು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಕ್ಯಾರೆಟ್ ಪಲ್ಯ ಮಾಡ್ತಾಯಿದ್ದೀನಿ. ನಾನು ಕ್ಯಾರೆಟ್ ತುರಿದ್ಬಿಟ್ಟು 5 ಕ್ಯಾರೆಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು 5 ಕ್ಯಾರೆಟ್ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕ್ಯಾರೆಟ್ ಪಲ್ಯ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಕಡಾಯಿ ಇಕ್ಕಿದ್ದೀನಿ. ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಜೀರಿಗೆ ಸಾಸಿವೆ ಹಾಕಿದ್ದೀನಿ ಫ್ರೆಂಡ್ಸ್, ಒಂದು ಸ್ಪೂನಷ್ಟು. ಕರಿಬೇವು ಹಾಕಿದ್ದೀನಿ, ಒಂದು 2 ಕಡ್ಡಿ. ಒಂದು 20 ಕಡಲೆ ಬೀಜ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಇವು ಕಡಲೆ ಬೇಳೆ, ಇದು ಎಣ್ಣೆಗ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಫ್ರೆಂಡ್ಸ್, ಇದು ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಂಡ್ಮೇಲೆ ಚಟಪಟ ಅಂತ ಸಿಡಬೇಕು ಫ್ರೆಂಡ್ಸ್. ಇದು ಜೀರಿಗೆ ಸಾಸಿವೆ ಎಣ್ಣೆ ಎಲ್ಲ ಕಾದ್ಮೇಲೆ ಈರುಳ್ಳಿ ಹಾಕ್ಬೇಕು ಫ್ರೆಂಡ್ಸ್. ಇದು ಇವಾಗ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಗ ಫ್ರೆಂಡ್ಸ್. ಇದು ಸ್ವಲ್ಪ ಕೆಂಪಗಾದ್ಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಬಿಡಿ, ಅಂದರೆ ರುಚಿಯಾಗುತ್ತೆ ಚೆನ್ನಾಗಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಟೊಮಾಟೊ ಹಾಕೋದು ಫ್ರೆಂಡ್ಸ್. ಟೊಮಾಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಹಾಕಿ ಫ್ರೈ ಮಾಡ್ಕೊಂಡು ಇವಾಗ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನೋಡಿ, 6 ಕ್ಯಾರೆಟ್ ತೊಗೊಂಡಿನಿ ಫ್ರೆಂಡ್ಸ್. ನಾನು 6 ಕ್ಯಾರೆಟ್ ತುರಿದ್ಬಿಟ್ಟು ದೊಡ್ಡ ಕ್ಯಾರೆಟ್ ತೊಗೊಂಡಿರೋದಾರು ತುರಿದು ಇಟ್ಕೊಂಡಿದ್ದೀನಿ. ಕ್ಲೀನ್ ಮಾಡಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ತುರಿದಿಟ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಒಂದು
ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ 2 ಸ್ಪೂನಷ್ಟು. ಖಾರ ಕಮ್ಮಿ ಇದೆ, ಅದಕ್ಕೆ ಜಾಸ್ತಿ ಹಾಕ್ತಾಯಿದ್ದೀನಿ ನಾನು. ನೋಡ್ಬಿಟ್ಟು ಹಾಕಿ ಫ್ರೆಂಡ್ಸ್. ಗರಂ ಮಸಾಲ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಖಾರ ಇಲ್ಲ, ಅದಕ್ಕೆ 2.5 ಸ್ಪೂನಷ್ಟು ಹಾಕಿರೋದು, ಸಾರಿ. ಇವಾಗ 1 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೀಟ್ರೋಟ್ ಪಲ್ಯ ಮಾಡ್ತಿಲ್ಲ ಫ್ರೆಂಡ್ಸ್, ಅದೇ ಥರ ನೋಡಿ ಚೆನ್ನಾಗಿರ್ತೈತಿ. ಚಪಾತಿ ರೊಟ್ಟಿ ಜೊತೆ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಫ್ರೆಂಡ್ಸ್. ಇದು ಒಂದ್ಸಲ ಮಾಡಿ ತಿನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇದಕ್ಕೆ ನೀರೇನು ಹಾಕಂಗಿಲ್ಲ, ನೀರು ಬಿಡುತ್ತೆ ಅದು ಕ್ಯಾರೆಟು. ಕ್ಲೋಸ್ ಮಾಡಿ 5 ನಿಮಿಷ ಬಿಡ್ರಿ, ನೋಡಿ ಚೆನ್ನಾಗಿ ಬಿಡ್ತೈತೆ. ಅದು ನೀರು ಹಾಕಿದರೆ ರುಚಿ ಕಮ್ಮಿ ಆಗುತ್ತೆ, ನೀರು ಹಾಕ್ಲಾರ ಮಾಡಿದ್ರೆ ರುಚಿ ಆಗುತ್ತೆ ಫ್ರೆಂಡ್ಸ್. ಇದು ನೀರು ಹಾಕ್ಲಾರನ್ನ ಮಾಡ್ಬೇಕು ಫ್ರೆಂಡ್ಸ್. ಕ್ಯಾರೆಟ್ ತುರಿದಿರ್ತೀವಲ್ಲ, ನೀರೇನು ಹಿಡಿಯಂಗಿಲ್ಲ, ಅದು ಹಂಗೆ ಫ್ರೈ ಮಾಡ್ಕೊಂಡು ತಿನ್ಬೋದು. ಐದು ನಿಮಿಷ ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಒಂದು 5 ನಿಮಿಷ ಬಿಟ್ಟು ಚೆನ್ನಾಗಿ ಘಮ ಅಂತಿತ್ತು ಫ್ರೆಂಡ್ಸ್. ನೋಡಿ ಕ್ಯಾರೆಟ್ ಪಲ್ಯ ನನಗೆ ತುಂಬ ಇಷ್ಟ. ಕೆಲವೊಬ್ಬರು ಹುಡುಗರು ಕ್ಯಾರೆಟ್ ಅದಕ್ಕೆ ಇನ್ನೊಂದು ಒಳ್ಳೆ ಅಂತಿರ್ತಾರಲ್ಲ ಫ್ರೆಂಡ್ಸ್, ಅವರಿಗೆ ಈ ಥರ ಪಲ್ಯ ಮಾಡಿ ಕೊಡ್ಬೋದು. ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗುತ್ತೆ. ಇದು ಚೆನ್ನಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಕ್ಯಾರೆಟ್ ಪಲ್ಯ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲು. ಟೇಕ್ ಕೇರ್, ಬೈ ಬಾಯ್.